ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ನಾರ್ಮಲ್ ಕಾಫಿ ಕುಡಿದ್ರೆ ಏನ್ ಸಿಗುತ್ತೆ? ಕೆಫಿನ್ ಸಿಗುತ್ತೆ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆದ್ರೆ ನಾನಿವತ್ತು ತೋರಿಸುವಂತ ಕಾಫಿ ಕುಡಿಯೋದ್ರಿಂದ ಪ್ರೋಟೀನ್, ಕ್ಯಾಲ್ಸಿಯಂ, ಐರನ್, ಪೊಟ್ಯಾಷಿಯಂ, ಫೈಬರ್, ವೈಟಮಿನ್ B6, ವೈಟಮಿನ್ C, ಸೆಲೆನಿಯಂ, ಕಾಪರ್, ಮೆಗ್ನೀಷಿಯಂ, ಮ್ಯಾಂಗನೀಸ್, ಫೋಲೇಟ್ ಇಷ್ಟು ಪೋಷಕಾಂಶಗಳು ಸಿಗುತ್ತೆ. ಕಾಫಿ ಪೌಡರ್ನ ಬಳಸ್ತಲೇ ಹೆಲ್ದಿ ಕಾಫಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟ್ ಕಾಫಿ ಮಾಡ್ಕೊಳ್ಳೋದಕ್ಕೆ ಹಾಲು ಬೇಕಲ್ವಾ? ಪ್ಯಾಕೆಟ್ ಹಾಲು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಏನು ಪ್ಯಾಕೆಟ್ ಹಾಲು ಕುಡಿಬಾರ್ದು? ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಪ್ರಾಣಿಜನ್ಯ ಹಾಲು ಬೇಡ, ಸಸ್ಯಜನ್ಯ ಹಾಲು ಅಂದ್ರೆ ತೆಂಗಿನ ಹಾಲು, ಎಳ್ಳಿನ ಹಾಲು, ಬಾದಾಮಿ ಹಾಲು, ರಾಗಿ ಹಾಲು, ಸಜ್ಜೆ ಹಾಲು, ಹೀಗೆ ಸಸ್ಯಜನ್ಯ ಹಾಲನ್ನ ಬಳಸ್ಬೋದು. ನಾನಿವತ್ತು ಕೊಕೊನಟ್ ಮಿಲ್ಕ್, ವರ್ಲ್ಡ್ ಬೆಸ್ಟ್ ಮಿಲ್ಕ್ ಯಾವುದು ಅಂದ್ರೆ ತೆಂಗಿನ ಹಾಲು. ತೆಂಗಿನ ಹಾಲಿಂದ ಎಷ್ಟು ಉಪಯೋಗ ಇದೆ ಅಂತ ವಿಡಿಯೋ ಮಾಡಿದ್ದೀನಿ. ತೆಂಗಿನ ಹಾಲನ್ನ ಹೇಗೆ ಮಾಡ್ಕೋಬೇಕು? ತುಂಬಾ ಸಿಂಪಲ್. ತೆಂಗಿನಕಾಯಿನ ಸಣ್ಣಕ್ಕೆ ಹೀಗೆ ತೋರಿಸಿರೋ ರೀತಿ ಕಟ್ ಮಾಡ್ಕೊಳ್ಳಿ, ಮಿಕ್ಸಿಗೆ ಹಾಕೊಳ್ಳಿ, 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಆಗಬೇಕು. ಮೆತ್ತಗೆ ಗ್ರೈಂಡ್ ಆಗಬೇಕು. ಗ್ರೈಂಡ್ ಆದಮೇಲೆ ಅದನ್ನು ನೋಡಿ ತೋರಿಸಿರೋ ರೀತಿ ಸ್ಟೀಲ್ ಫಿಲ್ಟರ್ನ ಮೂಲಕ ಮಾತ್ರ ಫಿಲ್ಟರ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಫಿಲ್ಟರ್ ಬೇಡ. ಚೆನ್ನಾಗಿ ಫಿಲ್ಟರ್ ಆದಮೇಲೆ ಮತ್ತೆ ಈ ಪೇಸ್ಟ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಮತ್ತೆ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡಬೇಕು. ಈ ಥರ 2 ರಿಂದ 3 ಸಲ ಗ್ರೈಂಡ್ ಮಾಡಿಕೊಂಡು ಹಾಲನ್ನ ತಗೊಳ್ಳಿ. ಶುದ್ಧವಾದ ತೆಂಗಿನ ಹಾಲು ರೆಡಿ ಆಗುತ್ತೆ. ನೋಡಿ, 1 ತೆಂಗಿನಕಾಯಿಯಲ್ಲಿ ಇಷ್ಟು ಹಾಲು ಬರುತ್ತೆ. ನಾನು 2 ಸಲ ತಗೊಂಡಿದ್ದೀನಿ ಹಾಲು. ನೀವು ಬೇಕಾದರೂ 3 ಸಲ ತಗೋಬೋದು. ಸ್ವಲ್ಪ ನೀರು ಆಗುತ್ತೆ ಹಾಲು. ನಾನು ಗಟ್ಟಿಯಾಗಿರಲಿ ಅಂತ 2 ಸಲ ಮಾತ್ರ ಫಿಲ್ಟರ್ ಮಾಡಿಕೊಂಡೆ. ಈಗ ಕಾಫಿಗೆ ಹಾಲು ರೆಡಿ ಆಯಿತು. ಆದರೆ ಕಾಫಿ ಪೌಡರ್ ಬೇಕಲ್ವಾ? ಕಾಫಿ ಪೌಡರ್ಗೆ ಕಾಬೂಲ್ ಕಡಲೆ, ಚಿಕ್ ಪೀ ಬಳಸ್ತಾ ಇದ್ದೀನಿ. ನಾನೊಂದು 30 ಗ್ರಾಮ್ ಅಷ್ಟು ಬಳಸಿದ್ದೀನಿ. ಒಂದು ಚಿಕ್ಕ ಕಪ್ ಅಂದ್ಕೊಳ್ಳಿ. ನೀವು ಜಾಸ್ತಿ ಮಾಡಿಕೊಂಡು ಗಾಜಿನ ಸೀಸದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಕಾಬೂಲ್ ಕಡಲೆನ ಕಬ್ಬಿಣದ ಬಾಣಲಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು 10 ರಿಂದ 15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನನಗೆ 10 ನಿಮಿಷ ಟೈಮ್ ಹಿಡಿತು. ನೀವು ತಗೊಳ್ಳೋ ಕ್ವಾಂಟಿಟಿ ಮೇಲೆ ಟೈಮು ವೇರಿ ಆಗುತ್ತೆ. ನೀವು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ 15 ರಿಂದ 20 ನಿಮಿಷ ಟೈಮ್ ಹಿಡಿಯುತ್ತೆ. ನೋಡಿ, ಕಾಬೂಲ್ ಕಡಲೆ ಬ್ರೌನ್ ಕಲರ್ಗೆ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿ ಬಾಣಲಿಯಿಂದ ಬೇರೆ ತಟ್ಟೆಗೆ ಹಾಕೊಳ್ಳಿ. ಬಾಣಲಿಯಲ್ಲಿ ಹಾಗೆ ಬಿಟ್ಟರೆ ಬಾಣಲಿಯಲ್ಲಿರುವಂತಹ ಶಾಖಕ್ಕೆ ಇನ್ನೂ ಸಿದೋಗ್ಬಿಡುತ್ತೆ. ತುಂಬ ತಣ್ಣಗಾಗಬೇಕು, ನೆನಪಿರಲಿ. ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಬಿಸಿ ಇದ್ದಾಗ ನೀವು ಗ್ರೈಂಡ್ ಮಾಡಿದ್ರೆ ಪೌಡರ್ ಸರಿಯಾಗಿ ಆಗಲ್ಲ. ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ. ತುಂಬ ಮೆತ್ತಗಾಗಬೇಕು. ಇನ್ಸ್ಟೆಂಟ್ ಕಾಫಿ ಪೌಡರ್ ಹೇಗಿರುತ್ತೆ ಅಷ್ಟು ನೈಸಾಗಿ ಇರಬೇಕು. ಇದನ್ನ ಒಂದು ಗಾಜಿನ ಸೀಸದಲ್ಲಿ ಅಥವಾ ಒಂದು ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಕಾಫಿ ಪೌಡರ್ ರೆಡಿ ಆಯಿತು. ಹಾಲು ಕೂಡ ರೆಡಿ ಆಯಿತು. ಫಸ್ಟ್ ಕೋಲ್ಡ್ ಕಾಫಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ದೊಡ್ಡ ಮಿಕ್ಸಿ ಜಾರ್ನ ತಗೊಳ್ಳಿ. 200 ml ಅಷ್ಟು, 1 ಗ್ಲಾಸ್ ಅಷ್ಟು ತೆಂಗಿನ ಹಾಲನ್ನ ಹಾಕಿ. 200 mlಗೆ ಕಾಬೂಲ್ ಕಡಲೆಯಿಂದ ಮಾಡಿರೋಂಥ ಕಾಫಿ ಪೌಡರ್ನ 2 ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ. ಇನ್ನು ಸ್ವೀಟ್ ಬೇಕಲ್ವಾ? ಸಕ್ಕರೆ ಹಾಕೋಬಾರ್ದು. ಸಕ್ಕರೆ ಬದಲು ಒಣ ಖರ್ಜೂರದ ಪುಡಿ ಹಾಕೋಬಹುದು. ಹಸಿ ಖರ್ಜೂರ 3 ರಿಂದ 4 ಹಾಕೊಳ್ಳಿ, ಅಥವಾ ಸಾವಯವ ಬೆಲ್ಲದ ಪುಡಿನ ಬಳಸಿ, ಅಥವಾ ತಾಟಿ ಬೆಲ್ಲನ ಬಳಸಿ. ಈ 4 ಆಪ್ಷನಲ್ಲಿ ಯಾವುದನ್ನಾದ್ರೂ ಸ್ವೀಟ್ ಆಗಿ ಬಳಸ್ಬೋದು. ನಾನು ಸಾವಯವ ಬೆಲ್ಲದ ಪುಡಿನ ಬಳಸ್ತಾ ಇದ್ದೀನಿ. ಅದು ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ತುಂಬಾ ಸ್ವೀಟ್ ಬೇಕು ಅಂದ್ರೆ ಒಂದು 4 ಸ್ಪೂನ್ ಹಿಡಿಯುತ್ತೆ. ನಾರ್ಮಲ್ ಸ್ವೀಟ್ ಅಂದ್ರೆ 3 ಸ್ಪೂನ್ ಸಾಕು. ತುಂಬಾ ಸ್ಟ್ರಾಂಗ್ ಆಗಿ ಕಾಫಿ ಕುಡಿಯೋರು 2 ಸ್ಪೂನ್ ಮಾತ್ರ ಹಾಕೊಳ್ಳಿ. ಓಕೆನಾ? ಐಸ್ ಕ್ಯೂಬ್ಸ್ ಕೂಡ ಹಾಕೋಬಹುದು, ಅದು ನಿಮ್ಮ ಇಷ್ಟ. 20 ರಿಂದ 25 ಸೆಕೆಂಡ್ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು, ಅಂದ್ರೆ ಗ್ರೈಂಡ್ ಮಾಡಿ. ನಿಮ್ಮ ಕೋಲ್ಡ್ ಕಾಫಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ಕಾಫಿ ಶಾಪಲ್ಲಿ ಸಿಗುವಂಥ ಕೋಲ್ಡ್ ಕಾಫಿ ಥರನೇ ಇರುತ್ತೆ. ಟೇಸ್ಟಲ್ಲಿ ನಾರ್ಮಲ್ ಕೋಲ್ಡ್ ಕಾಫಿಗಿಂತ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದ್ಸಲ ಟ್ರೈ ಮಾಡಿ. ನಿಜವಾಗ್ಲೂ ಈ ಕಾಫಿ ನಿಮಗೆ ಇಷ್ಟ ಆಗುತ್ತೆ. ಮಕ್ಕಳಿಗೂ ಆರಾಮಾಗಿ ಈ ಕಾಫಿನ ಕುಡಿಸ್ಬೋದು. ನೆಕ್ಸ್ಟ್, ಎಲ್ಲರ ಮನೆಯಲ್ಲಿ ಕುಡಿಯುವಂಥ ಹಾಟ್ ಕಾಫಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟ್ ಒಂದು ಪಾತ್ರೆಯಲ್ಲಿ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಕುದಿಯಕ್ಕಿಡಿ. ಅದಕ್ಕೆ 1 ಸ್ಪೂನ್ ಅಷ್ಟು ಕಾಬೂಲ್ ಕಡಲೆ ಕಾಫಿ ಪೌಡರ್ನ ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಲಿ. ಅದಕ್ಕೆ ಕುದಿಯೋ ಹೊತ್ತಿಗೆ ಇನ್ನೊಂದು ಸ್ಟವ್ ಅಲ್ಲಿ ನೀರನ್ನ ಕುದಿಯೋಕೆ ಇಡಿ. ನಾವು ತೆಂಗಿನ ಹಾಲನ್ನ ಬಿಸಿ ಮಾಡ್ಕೋಬೇಕು. ಡಬಲ್ ಬಾಯ್ಲಿಂಗ್ ಸಿಸ್ಟಮ್ ಇಂದ, ಅಂದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಕುದಿಯೋಕೆ ಇಡಿ. ನೀರು ಕುದಿ ಬಂದಾಗ ಈ ತೆಂಗಿನ ಹಾಲನ್ನ ಒಂದು ಗ್ಲಾಸಲ್ಲಿ ತಗೊಂಡು ನೋಡಿ ನಾನು ತೋರಿಸಿರೋ ರೀತಿ ಇಡಿ. ಸ್ವಲ್ಪ ಹೊತ್ತಿಗೆ ತೆಂಗಿನ ಹಾಲು ಬೆಚ್ಚಗಾಗುತ್ತೆ. ತೆಂಗಿನ ಹಾಲು ಗಟ್ಟಿ ಆಗೋವರೆಗೂ ಇಡಬೇಡಿ. ಸ್ವಲ್ಪ ಬಿಸಿ ಆದ್ರೆ ಸಾಕು.
2ರಿಂದ 3 ನಿಮಿಷಕ್ಕೆ ಈ ಡಿಕಾಷನ್ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಈ ಡಿಕಾಷನ್ಗೆ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೊಳ್ಳಿ. 1ರಿಂದ 2 ಟೀ ಸ್ಪೂನ್ ಅಷ್ಟು ಬೆಲ್ಲನ ಹಾಕೊಳ್ಳಿ. ಚೆನ್ನಾಗಿ ಕರಗಲಿ ಅಷ್ಟೇ. ಸ್ಟವ್ ಆಫ್ ಮಾಡಿ ಕಾಫಿ ಕಪ್ಗೆ ಈ ಹೆಲ್ದಿ ಡಿಕಾಷನ್ನ 3/4 ಹಾಕೊಳ್ಳಿ. 1/4% ತೆಂಗಿನ ಹಾಲನ್ನ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ. ಹೆಲ್ದಿ ಹಾಟ್ ಕಾಫಿ ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನಾರ್ಮಲ್ ಕಾಫಿ ರೀತಿಯೇ ಇರುತ್ತೆ, ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ. ಟೇಸ್ಟಲ್ಲೂ ಸ್ಮೆಲ್ಲಲ್ಲೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಕೆಫೆನ್ ಇರಲ್ಲ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಹೇಳಿದ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಸಿಗೋದ್ರಿಂದ ನೀವು ಕುಡಿಬೋದು, ಮಕ್ಕಳಿಗೂ ಕುಡಿಸ್ಬೋದು. ನಾನು ತೋರಿಸಿದ ಹಾಟ್ ಕಾಫಿ ಮತ್ತು ಕೋಲ್ಡ್ ಕಾಫಿ ಎರಡನ್ನೂ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.